ನಮಸ್ಕಾರ ವೀಕ್ಷಕರೇ, ವಿಶ್ವಂಬರ ಟಿವಿಗೆ ಸ್ವಾಗತ. ನಾವಿಂದು ಇಡೀ ದೇಶದಲ್ಲಿ ಚರ್ಚೆಗೆ ಗ್ರಾಸವಾಗಿರುವ ಕರುಣಾಜನಕ ಕಥೆಯೊಂದನ್ನು ಹೇಳ್ತಾ ಇದ್ದೇವೆ. ಇದು ಕೇವಲ ಒಂದು ಅಪರಾಧ ಪ್ರಕರಣ ಅಲ್ಲ, ಮಾನವೀಯತೆ ಕಣ್ಣಲ್ಲಿ ನೀರು ತರಿಸುವ ಕತೆ. ಯಮನ್ ಮರುಭೂಮಿ ನೆಲದಲ್ಲಿ ಮರಣದಂಡನೆಯ ಬಂಡೆಗಲ್ಲಿನ ಅಂಚಿನಲ್ಲಿ ನಿಂತಿರುವ ಕೇರಳದ ನರ್ಸ್ ನಿಮಿಷಾ ಪ್ರಿಯಾ ಅವರ ದುರಂತ ಕತೆ. ಏನಿದು ಕರುಣಾಜನಕ ಕತೆ? ನಿಮಿಷಾ ಪ್ರಿಯಾ ಯಮನ್ ತಲುಪಿದ್ದಾದರೂ ಹೇಗೆ ಎನ್ನುವ ಹಲವು ಮಾಹಿತಿಯೊಂದಿಗೆ ನಾವು ಬಂದಿದ್ದೇವೆ. ಬನ್ನಿ ಅದನ್ನು ವಿವರವಾಗಿ ನೋಡೋಣ. ಕೇರಳದ ಹಳ್ಳಿಯೊಂದರಿಂದ ಉತ್ತಮ ಭವಿಷ್ಯ ಅರಸಿ ಕನಸುಗಳನ್ನು ಹೊತ್ತು 2008ರಲ್ಲಿ ಯಮನ್ಗೆ ಪಾದಾರ್ಪಣೆ ಮಾಡಿದ್ದರು ನಿಮಿಷಾ ಪ್ರಿಯಾ. ಅಲ್ಲಿ ಟಾಮಿ ಥಾಮಸ್ ಎಂಬುವರನ್ನು ವರಿಸಿ ಪುಟ್ಟ ಮಗಳೊಂದಿಗೆ ಸಂಸಾರದ ಕನಸು ಕಂಡಿದ್ದರು. ಎಲ್ಲವೂ ಸುಂದರವಾಗಿಯೇ ಇತ್ತು. 2015ರಲ್ಲಿ ತಮ್ಮದೇ ಆದ ವೈದ್ಯಕೀಯ ಕ್ಲಿನಿಕ್ ಒಂದನ್ನು ತೆರೆಯುವ ನಿರ್ಧಾರ ಅವರ ಬದುಕಿನ ದಿಕ್ಕನ್ನೇ ಬದಲಿಸಿಬಿಟ್ಟಿತು. ಯಮನ್ ಕಾನೂನಿನ ಪ್ರಕಾರ ವಿದೇಶಿಯರು ನೇರವಾಗಿ ವ್ಯಾಪಾರ ಮಾಡಲು ಸಾಧ್ಯವಿರಲಿಲ್ಲ. ಹಾಗಾಗಿ ತಲಾಲ್ ಅಬ್ದೋ ಮಹದಿ ಎಂಬ ಸ್ಥಳೀಯ ಪ್ರಾಯೋಜಕನ ನೆರವು ಅನಿವಾರ್ಯವಾಯಿತು. ಆದರೆ ಈ ಸಹಯೋಗ ನಿಮಿಷಾ ಅವರ ಪಾಲಿಗೆ ಕರಾಳ ಅಧ್ಯಾಯವೊಂದನ್ನು ತೆರೆದು ಬಿಟ್ಟಿತು. ಕೇವಲ ವ್ಯಾಪಾರ ಪಾಲುದಾರಿಕೆಗೆ ಸೀಮಿತವಾಗಿದ್ದ ಸಂಬಂಧ ತಲಾಲ್ ಅಬ್ದೋ ಮಹದಿಯ ದುರಾಸೆ ಮತ್ತು ದೌರ್ಜನ್ಯದಿಂದಾಗಿ ನಿಮಿಷಾ ಅವರ ಬದುಕನ್ನೇ ನರಕವಾಗಿಸಿಬಿಟ್ಟಿತು. ಕ್ಲಿನಿಕ್ ಚೆನ್ನಾಗಿ ನಡೆಯುತ್ತಿದ್ದಂತೆ ತಲಾಲ್ ಸಂಪೂರ್ಣ ನಿಯಂತ್ರಣ ಸಾಧಿಸಿಬಿಟ್ಟ. ನಂತರ ಕ್ಲಿನಿಕ್ನಿಂದ ಬರುತ್ತಿದ್ದ ಲಾಭವನ್ನೂ ಹಂಚಿಕೊಳ್ಳುವುದನ್ನು ನಿಲ್ಲಿಸಿದ. ಇದನ್ನು ಪ್ರಶ್ನಿಸಿದಾಗ ನಿಮಿಷಾ ಅವರಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹಿಂಸೆ ನೀಡಲು ಶುರು ಮಾಡಿದ. ಹಲವಾರು ಬಾರಿ ದೈಹಿಕವಾಗಿ ಮತ್ತು ಲೈಂಗಿಕವಾಗಿ ಹಲ್ಲೆ ನಡೆಸುತ್ತಾನೆ. ಆತ ನಿಮಿಷಾ ಅವರ ಪಾಸ್ಪೋರ್ಟ್ ಅನ್ನ ತನ್ನ ಬಳಿ ಇಟ್ಟುಕೊಂಡು ಅವರ ಚಲನವಲನಗಳನ್ನು ನಿಯಂತ್ರಿಸುತ್ತಿದ್ದ. ಅಷ್ಟೇ ಅಲ್ಲ, 2018ರಲ್ಲಿ ಕೇರಳಕ್ಕೆ ಬಂದು ಸುಳ್ಳು ಮದುವೆಯ ದಾಖಲೆಗಳನ್ನು ಸೃಷ್ಟಿಸಿ ನ್ಯಾಯಾಲಯದಲ್ಲಿ ತಾನು ನಿಮಿಷಾ ಅವರ ಪತಿ ಎಂದು ಸುಳ್ಳು ಹೇಳುವಷ್ಟು ಧೈರ್ಯ ತೋರಿಬಿಟ್ಟಿದ್ದ. ತಲಾಲ್ನ ಕಿರುಕುಳ ಅತಿಯಾದಾಗ ನಿಮಿಷಾ ಅವರು ಹಲವು ಬಾರಿ ಆತನ ವಿರುದ್ಧ ದೂರು ನೀಡಿದ್ದರು. ಇದರಿಂದಾಗಿ ತಲಾಲ್ ಜೈಲು ಸೇರಿದ್ದರೂ ಅವನ ಪ್ರಭಾವದಿಂದ ಬೇಗನೆ ಹೊರಬರುತ್ತಿದ್ದ. ನಿಮಿಷಾ ಅವರ ಪಾಸ್ಪೋರ್ಟ್ ಮಾತ್ರ ಅವನ ವಶದಲ್ಲೇ ಉಳಿದುಬಿಟ್ಟಿತ್ತು. ಜುಲೈ 2017ರಲ್ಲಿ ತನ್ನ ಪಾಸ್ಪೋರ್ಟ್ ಪಡೆಯುವ ಕೊನೆಯ ಪ್ರಯತ್ನವಾಗಿ ನಿಮಿಷಾ ಪ್ರಿಯಾ ಜೈಲಿನಲ್ಲಿ ತಲಾಲ್ ಅಬ್ದೋ ಮಹದಿಯನ್ನ ಭೇಟಿಯಾದರು. ಅಲ್ಲಿನ ಅಧಿಕಾರಿಯೊಬ್ಬರ ಸಲಹೆಯಂತೆ ಆತನನ್ನ ಶಾಂತಗೊಳಿಸಲು ನಿಮಿಷಾ ಪ್ರಿಯಾ ಇಂಜೆಕ್ಷನ್ ಮೂಲಕ ಔಷಧಿಯನ್ನ ನೀಡಿದ್ರು. ಆದರೆ ನೀಡಿದ ಡೋಸ್ ಹೆಚ್ಚಾಗಿ ತಲಾಲ್ ಅಲ್ಲಿಯೇ ಕೊನೆಯುಸಿರೆಳೆದ. ಆತಂಕದಲ್ಲಿ ನಿಮಿಷಾ ತಮ್ಮ ಸಹೋದ್ಯೋಗಿ ಯಮನ್ನ ನರ್ಸ್ನ ಸಹಾಯ ಕೇಳಿದ್ರು. ಆಕೆ ನೀಡಿದ ಸಲಹೆಯಂತೆ ದೇಹವನ್ನ ತುಂಡು ಮಾಡಿ ನೀರಿನ ಟ್ಯಾಂಕ್ನಲ್ಲಿ ಎಸೆಯಲಾಯಿತು. ನಂತರ ಇಬ್ಬರು ತಲೆಮರೆಸಿಕೊಂಡ್ರು. ಆದರೆ ಈ ಕೃತ್ಯ ಹೆಚ್ಚು ಕಾಲ ಮುಚ್ಚಿಡಲು ಸಾಧ್ಯವಾಗಲೇ ಇಲ್ಲ. ಅವರನ್ನ ಶೀಘ್ರದಲ್ಲಿಯೇ ಬಂಧಿಸಲಾಯಿತು. ಈ ಪ್ರಕರಣದ ವಿಚಾರಣೆ ನಡೆಸಿ 2020ರಲ್ಲಿ ಯಮನ್ ನ್ಯಾಯಾಲಯವು ನಿಮಿಷಾ ಪ್ರಿಯಾ ಅವರಿಗೆ ಮರಣದಂಡನೆ ವಿಧಿಸಿಬಿಟ್ಟಿತು. ಆಕೆ ಸಲ್ಲಿಸಿದ ಮೇಲ್ಮನವಿಗಳೆಲ್ಲವೂ ತಿರಸ್ಕಾರಗೊಂಡವು. ನಿಮಿಷಾ ಪ್ರಿಯಾ ಅವರ ಬಿಡುಗಡೆಗಾಗಿ ಭಾರತದಲ್ಲಿ ಸೇವ್ ನಿಮಿಷಾ ಪ್ರಿಯಾ ಇಂಟರ್ನ್ಯಾಷನಲ್ ಆಕ್ಷನ್ ಕೌನ್ಸಿಲ್ ರಚನೆಯಾಯಿತು. ಇಸ್ಲಾಮಿಕ್ ಕಾನೂನಿನ ಪ್ರಕಾರ ಬ್ಲಡ್ ಮನಿ ಅಥವಾ ದಿಯಾ ಪಾವತಿಸುವ ಮೂಲಕ ಮೃತರ ಕುಟುಂಬದ ಕ್ಷಮಾದಾನ ಪಡೆಯಲು ಅವಕಾಶವಿತ್ತು. ಆ ಮೂಲಕ ನಿಮಿಷಾ ಅವರನ್ನ ಉಳಿಸಲು ಪ್ರಯತ್ನಿಸಲಾಯಿತು. 2024ರ ಜೂನ್ನಲ್ಲಿ ಭಾರತ ಸರ್ಕಾರವು ತಲಾಲ್ ಅಬ್ದುಲ್ ಮಹದಿಯ ಕುಟುಂಬದೊಂದಿಗೆ ಮಾತುಕತೆ ನಡೆಸಲು $40,000 ಹಣ ವರ್ಗಾವಣೆಯನ್ನ ಅನುಮೋದಿಸಿತು. ಆದರೆ ಇದ್ಯಾವುದೂ ಅಂದು ಫಲ ನೀಡಲೇ ಇಲ್ಲ. ಯಮನ್ ಸರ್ಕಾರ ನಿಮಿಷಾಗೆ ಮರಣದಂಡನೆ ಶಿಕ್ಷೆಯನ್ನ ಜುಲೈ 16ಕ್ಕೆ ನಿಗದಿಗೊಳಿಸಿಯೇ ಬಿಟ್ಟಿತ್ತು. ನಿರಂತರ ಹೋರಾಟದಿಂದ ಮತ್ತೆರಡು ದಿನ ಮರಣದಂಡನೆ ಮುಂದೂಡಿತ್ತು. ಆದರೆ ಭಾರತ ಸರ್ಕಾರ ಯಮನ್ ಅಧಿಕಾರಿಗಳ ಮನವೊಲಿಸಿದ್ದರಿಂದ ಬ್ಲಡ್ ಮನಿ ಹಣಕ್ಕೆ ಒಪ್ಪಿಗೆಯಾಗಿ ಸಮಸ್ಯೆ ಬಗೆಹರಿದಿದೆ ಎಂದು ಗ್ಲೋಬಲ್ ಪೀಸ್ ಇನಿಷಿಯೇಟಿವ್ ಸಂಸ್ಥಾಪಕ ಡಾಕ್ಟರ್ ಕೆ.ಎ. ಪೌಲ್ ತಿಳಿಸಿದ್ದಾರೆ. ವಿದೇಶದಲ್ಲಿ ಬಂದ ಅನಿರೀಕ್ಷಿತ ಘಟನೆಯಿಂದ ಸಾವಿನ ದವಡೆಗೆ ಸಿಲುಕಿದ್ದಳು ನಿಮಿಷಾ ಪ್ರಿಯಾ. ಆದರೆ ಮಾನವೀಯತೆ ಮತ್ತು ಕರುಣೆಗೆ ಮತ್ತೊಂದು ಅವಕಾಶ ನೀಡಬಹುದೇ ಎಂಬ ಪ್ರಾರ್ಥನೆ ಆಕೆಯನ್ನ ಉಳಿಸಿಬಿಟ್ಟಿತ್ತು. ಕೊನೆಯ ಕ್ಷಣದಲ್ಲಿ ಪವಾಡವೇ ನಡೆದು ಜೀವ ಉಳಿದು ಹೋಗಿದೆ. ವಿದೇಶದಲ್ಲಿ ವ್ಯಾಪಾರ ಮಾಡುವ ಮೊದಲು ಇಂಥ ಸಮಸ್ಯೆಗಳ ಬಗ್ಗೆ ಒಮ್ಮೆ ಬೆಳಕು ಚೆಲ್ಲುವುದು ಅತಿ ಅವಶ್ಯ. ವಿಶ್ವಂಬರ ಟಿವಿ ನೋಡ್ತಾ ಇರಿ. ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.